ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ಈ 1ನೇ ತಾರೀಕು ಹೊಸ ವರ್ಷಕ್ಕೆ ನನ್ನ ಬಹುಮಾನ ಇದು. ಈ ರೂಪಾಯಿ ನಿನ್ನ ಕಷ್ಟಗಳು ಈಡೇರಿಸುತ್ತೆ ಅಂತ ಸಾಯಿ ನಮಗೋಸ್ಕರ ಒಂದು ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಈ ಸಂದೇಶವನ್ನು ಯಾರು ಅರ್ಥ ಮಾಡಿಕೊಂಡು ಈ ಹೊಸ ವರ್ಷದಲ್ಲಿ ನಮ್ಮ ಜೀವನ ಬದಲಾವಣೆ ಆಗಬೇಕು ಅಂತ ಕಾಯ್ತಿರೋವಂಥವ್ರು ಎಲ್ಲರೂ ಕೂಡ ಸಾಯಿ ಮಾತು ಕೇಳಿ. ಈ ವರ್ಷದಲ್ಲಿ ಮೊದಲನೆಯ ತಿಂಗಳಲ್ಲಿ ಸಾಯಿ ನಮಗೋಸ್ಕರ ಎಂಥ ಸಂದೇಶವನ್ನು ತಂದಿದ್ದಾರೋ, ಈ 1ನೇ ತಾರೀಕು ಎಲ್ಲರೂ ಕೂಡ ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂಥ ಕಷ್ಟಗಳು ಅಥವಾ ಈಗ ಏನು ಕಷ್ಟಗಳು ನಡೀತಾ ಇದೆಯೋ, ನಿಮ್ಮ ಜೀವನದಲ್ಲಿ ಏನು ಅನ್ಕೊಂಡ್ರು ಆಗುತ್ತಿಲ್ಲ ಅಂತ ತುಂಬಾ ಚಿಂತೆ ಮಾಡೋ ಅಂಥವ್ರು ಎಲ್ಲರೂ ಕೂಡ ಇವತ್ತು ಸಾಯಿ ಸಂದೇಶವನ್ನು ಕೇಳಿ. ಸಾಯಿ ನಮಗೋಸ್ಕರ ಹೊಸ ಮಾತುಗಳು ತಂದಿದ್ದಾರೆ. ಮಗು, ನಿನ್ನ ಕಷ್ಟಗಳು ಈಡೇರಿಸಬೇಕು ಅಂತ ನನಗೂ ಆಸೆ ಇದೆ. ಆದರೆ ಕೆಲವೊಂದು ಸಮಸ್ಯೆಗಳು ನಿನ್ನಿಂದ ದೂರ ಆಗುತ್ತಿಲ್ಲ. ಏನಕ್ಕೆ? ನಿಮ್ಮ ಜೀವನದಲ್ಲಿ ಏನೇ ಅನ್ಕೊಂಡ್ರೂ ಆ ಕೆಲಸಗಳು ಆಗುತ್ತಿಲ್ಲ. ಸಮಸ್ಯೆ ಎಲ್ಲಿದೆ? ನೀನು ನಿನ್ನ ಬಗ್ಗೆ ಯೋಚನೆ ಮಾಡುತ್ತಿದ್ದೀಯಾ? ಈಗ ಏನು ಕಷ್ಟಗಳಿದೆಯೋ ಅದ್ರ ಬಗ್ಗೆ ತುಂಬ ಚಿಂತೆ ಮಾಡುತ್ತಿದ್ದೀಯಾ? ಈಗ ಹೊಸ ವರ್ಷಕ್ಕೆ ಹೆಜ್ಜೆ ಹಾಕಿದ್ದೀವಿ. ಎಲ್ಲರೂ ಕೂಡ ನಮ್ಮ ಜೀವನ ಬದಲಾವಣೆ ಆಗಬೇಕು, ನಾವು ಸಂತೋಷವಾಗಿರಬೇಕು ಅಂತ ಸಾಯಿ ಮುಂದೆ ಹೇಳ್ಕೊಂಡಿದೀಯಾ? ಈ ಉಗಾದಿ ಹಬ್ಬ ಮುಗಿದಿದ ನಂತರ ಈ ವರ್ಷದಲ್ಲಿ ಮೊದಲನೆಯ ತಿಂಗಳಿಗೆ ನಾವು ಹೆಜ್ಜೆ ಹಾಕಿದ್ದೀವಿ. ಈ ವರ್ಷ ಎಲ್ಲ ಕೂಡ ನಾವು ಸಂತೋಷವಾಗಿರಬೇಕು ಅಂತ ಆಸೆ ಪಟ್ಟು ಸಾಯಿ ಮುಂದೆ ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಇವತ್ತು ಈ ಸಂದೇಶವನ್ನು ಪೂರ್ತಿಯಾಗಿ ಕೇಳುತ್ತಿದ್ದೀಯಾ? ಮಗು, ನಿನ್ನ ಸಮಸ್ಯೆ ನನಗೆ ಗೊತ್ತು. ಈಗ ನಾನು ಮಾತು ಕೊಡ್ತಾ ಇದ್ದೀನಿ. ಪ್ರತಿ ಹೆಜ್ಜೆಯಲ್ಲಿ ನಾನು ಇರ್ತೀನಿ. ನಿನ್ನ ಕಷ್ಟಗಳಿಗೆ, ನಿನ್ನ ನೋವುಗಳಿಗೆ ನಾನು ಸದಾ ಜೊತೆಯಲ್ಲಿದ್ದು ಆ ಕಷ್ಟಗಳು ದೂರ ಮಾಡುತ್ತೀನಿ. ಮುಂದಿನ ಕಾಲದಲ್ಲಿ ಏನೇ ಬರಲಿ ಆ ಸಮಸ್ಯೆಗಳನ್ನು ನೋಡಿ ಚಿಂತೆ ಮಾಡಬೇಡಿ. ಪ್ರತಿ ಸಮಸ್ಯೆಗೂ ಒಂದು ದಾರಿ ನಾನು ಕೊಡ್ತೀನಿ. ಹೆದರ್ಕೋಬೇಡಿ ಮಗು. ಬರೋ ಕಾಲದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ನಿಮ್ಮ ಮನೆಯಲ್ಲಿ ಏನು ಕಳ್ಕೊಂಡಿದ್ದೀಯೋ ಅದೆಲ್ಲ ಕೂಡ ನಾನು ಹತ್ತಿರ ಮಾಡುತ್ತೀನಿ. ಮಗು, ಶಾಶ್ವತವಾಗಿ ನಿನ್ನ ಕಷ್ಟಗಳಿಗೆ ಒಂದು ಪರಿಹಾರವನ್ನು ಕೊಡ್ತೀನಿ. ಈ ತಿಂಗಳಲ್ಲಿ 1ನೇ ತಾರೀಕು ಇವತ್ತಿನ ದಿನ ನನ್ನ ಪಾದಗಳ ಮುಂದೆ 1 ರೂಪಾಯಿ ಮುಡುಪು ಕಟ್ಟಿ ಇಟ್ಬೇಕು. ನಂತರ ನೀನು ನಿಮ್ಮ ಮನಸ್ಸಿನಲ್ಲಿ ಇರುವಂಥ ನೋವುಗಳು ಅಥವಾ ಕೋರಿಕೆಗಳು ಇದ್ದರೆ ಅದನ್ನು ಹೇಳ್ಕೊಂತ ಇವತ್ತು ಈ 1ನೇ ತಾರೀಕನ ಒಂದು ಒಳ್ಳೆಯ ಪಾರಾಯಣೆ ಶುರು ಮಾಡಬೇಕು. ಅದು ಪೂರ್ತಿಯಾಗಿ ಮುಗಿಯೋವರೆಗೂ ಪ್ರತಿದಿನ ನೀವು ಬೆಳಗ್ಗಿನ ಜಾವ ಪೂಜೆ ಮಾಡುವ ಸಮಯದಲ್ಲಿ ಅಥವಾ ಸಂಜೆ ಸಮಯದಲ್ಲಿ ಪೂಜೆ ಮಾಡುವ ಸಮಯದಲ್ಲಿ ಕೂತ್ಕೊಂಡು ಓದಬೇಕು. ಪಾರಾಯಣ ಮಾಡುವಾಗ ನಂಬಿಕೆ, ಭಕ್ತಿ ಇಟ್ಟು ಪಾರಾಯಣೆ ಮಾಡಬೇಕು. ಅದು ಎಂಥದೇ ಆಗಿರಬಹುದು. ಅದು ಗುರುಚರಿತ್ರೆ ಆಗಿರ್ಬೋದು, ಸಾಯಿ ಸಚ್ಚರಿತ್ರೆ ಆಗಿರ್ಬೋದು, ಅಥವಾ ಸುಂದರಕಾಂಡ, ಅಥವಾ ಹನುಮಾನ್ ಚಾಲೀಸ, ಭಗವದ್ಗೀತಾ ಅಥವಾ ರಾಮಾಯಣ, ಏನೇ ಆಗಿರ್ಬೋದು. ಅದು ಸಂಪೂರ್ಣವಾಗಿ ಪೂರ್ತಿಯಾಗಿ ಮುಗಿಯೋವರೆಗೂ ನೀನು ಪ್ರತಿದಿನ ಪಾರಾಯಣೆ ಮಾಡಬೇಕು. ಈ ರೀತಿ ಈ 1ನೇ ತಾರೀಕನ್ನ ಶುರು ಮಾಡಿಬಿಟ್ಟು ಅದು ಮುಗಿದಿದ ನಂತರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸಾಯಿಯಪ್ಪ ಟೆಂಪಲ್ಗೆ ಹೋಗಿ ಅಲ್ಲಿ ಆ ಮುಡುಪನ್ನ ತಗೊಂಡು ಹೋಗಿ ನೀವು ಹುಂಡಿಯಲ್ಲಿ ಹಾಕಬಹುದು ಅಥವಾ ಯಾರಿಗಾದ್ರೂ ದಾನ ಕೂಡ ಮಾಡಬಹುದು. ಈ ರೀತಿ ಈ 1ನೇ ತಾರೀಕು ದಿನ ಮಾಡಬಹುದು. ಯಾರಾದರೂ ಮಿಸ್ ಆಗಿದ್ರೆ ತಲೆ ಕೆಡಿಸ್ಕೋಬೇಡಿ. ಯಾಕಂದ್ರೆ ಈ ಬುಧವಾರ ದಿನ ಆಗಿಲ್ಲ ಅನ್ನೋರು ಚಿಂತೆ ಮಾಡಬೇಡಿ. ನಾಳೆ ಇನ್ನೂ ಒಳ್ಳೆಯ ದಿನ ಬಂದಿದೆ. ಗುರುವಾರ ದಿನ ಬೆಳಗ್ಗಿನ ಜಾವ ಸಾಯಿಯಪ್ಪ ಪೂಜೆ ಮಾಡಿದ ನಂತರ ಕೂಡ ಆ ಮುಡುಪನ್ನು ಕಟ್ಟಿಕೊಂಡು ನೀವು ಮತ್ತೆ ಶುರು ಮಾಡ್ಬೋದು. ನಾಳೆಯಿಂದ ಕೂಡ ನೀವು ಶುರು ಮಾಡ್ಬೋದು, ಏನು ತೊಂದರೆ ಇಲ್ಲ. ಪ್ರತಿದಿನ ಭಕ್ತಿ ಶ್ರದ್ಧೆಯಿಂದ ಯಾರು ಸಾಯಿ ಆರಾಧನೆ ಮಾಡುತ್ತಾರೋ, ಯಾರು ಅವರ ಇಷ್ಟ ದೇವರನ್ನು ಆರಾಧನೆ ಮಾಡುತ್ತಾರೋ ಸದಾ ಅವರ ಜೊತೆ ಆ ಭಗವಂತ ಇದ್ದೇ ಇರ್ತಾರೆ. ಈ ಹೊಸ ವರ್ಷದಲ್ಲಿ ನಿಮ್ಮ ಕಷ್ಟಗಳು ದೂರ ಆಗಬೇಕು ಅಂತ ಇರೋರು, ನಿಮ್ಮ ಬೇಡಿಕೆಗಳು ಈಡೇರಬೇಕು ಅಂತ ಆಸೆ ಇಟ್ಕೊಂಡಿರೋರು
ತುಂಬ ದಿನಗಳಿಂದ ನೀವು ಒಂದು ಕೆಲಸನ ಶುರು ಮಾಡಬೇಕು ಅಂತ ನೋಡ್ತಾ ಇರ್ತೀರ. ಅದು ಕೂಡ ಆಗಿಲ್ಲ ಅಂತ ನೀವು ಚಿಂತೆ ಮಾಡ್ತಾ ಇರ್ತೀರ. ಈಗ ಒಳ್ಳೆಯ ಸಮಯ ಬಂದಿದೆ. ಎಲ್ಲರೂ ಅದನ್ನ ಆಚರಿಸಬಹುದು. ಈ ರೂಪಾಯಿ ನಿಮ್ಮ ಜೀವನದಲ್ಲಿ ತುಂಬ ದೊಡ್ಡ ಬದಲಾವಣೆ ತರುತ್ತೆ. ನಂಬಿಕೆಯಿಂದ ಎಲ್ಲರೂ ಕೂಡ ಪ್ರಯತ್ನ ಮಾಡಿ. ನಿಜವಾಗ್ಲೂ ಸಾಯಿ ಹೇಳೋ ಮಾತುಗಳನ್ನು ಯಾರು ಸದಾ ಆಚರಣೆಯಲ್ಲಿ ಇಡ್ತಾರೋ ಅವರಿಗೆ ಸಾಯಿ ಕೃಪೆ ತಪ್ಪದೇ ಇರುತ್ತೆ. ಇವತ್ತು ಸಾಯಿ ಹೇಳಿರೋ ಅಂಥ ಒಳ್ಳೆಯ ಸಂದೇಶವನ್ನು, ಈ ಚಿಕ್ಕ ಪರಿಹಾರವನ್ನು ಯಾರು ಪ್ರಯತ್ನ ಮಾಡ್ತಾರೋ ಇವತ್ತಿನ ದಿನ, ಇವತ್ತಾಗಿಲ್ಲ ಅನ್ನೋರು ದಯವಿಟ್ಟು ನಾಳೆ ಪ್ರಯತ್ನಿಸಿ. ನಿಮ್ಗಿನ್ನೂ ಒಳ್ಳೆಯದೇ ಆಗುತ್ತೆ. ಇವತ್ತು ಮಾಡಿದ್ರೂ ಪರವಾಗಿಲ್ಲ, ನಾಳೆ ಕೂಡ ಮಾಡಬಹುದು. ಇವತ್ತು ಸಮಯ ಮುಗಿದೋಗಿದೆ. ಅದಕ್ಕೆ ಕ್ಷಮಿಸಿ, ಸಮಯಕ್ಕೆ ನಾನು ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ದಯವಿಟ್ಟು ಕ್ಷಮಿಸಿ. ನಾಳೆಗೆ ನಿಮಗೆ ಯೂಸ್ ಆಗುತ್ತೆ ಇದು. ಪ್ರತಿಯೊಬ್ಬರೂ ಕೂಡ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ಇರೋಂಥವರು ಈ ಪ್ರಯತ್ನವನ್ನು ಮರೆಯಬೇಡಿ. ಪ್ರಯತ್ನಿಸಿ. ಮತ್ತೆ ನಮ್ಮ ಸಾಯಿ ಫ್ಯಾಮಿಲೀಸ್ಗೆಲ್ಲರಿಗೂ ಕೂಡ ಈ ವಿಡಿಯೋನ ಹಂಚಿ, ಈ ಪರಿಹಾರವನ್ನು ತಿಳಿಸಿ. ಅವ್ರಿಗೂ ಅವ್ರ ಜೀವನದಲ್ಲಿ ಸಂತೋಷನ ತರಬೇಕು ಸಾಯಿ ಅಂತ ನಾವು ಬೇಡ್ಕೋಬೇಕು. ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಶ್ರದ್ಧೆ ಸಬೂರಿ ಅಂತ ಕಮೆಂಟ್ ಮಾಡಿ. ಮತ್ತು ನಾಳೆ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.